ಪೋಲಾಗುತ್ತೆ. ಈ ಒಂದು ನೀತಿ ಸಂಹಿತೆಯಿಂದ ಅಭಿವೃದ್ಧಿ ಕಾರ್ಯ ಪ್ರಣಬ್ ಮುಖರ್ಜಿ ಅವರು ಹೇಳಿದ್ದಾರೆ. ಪ್ರಣಬ್ ಮುಖರ್ಜಿ ಅವರು ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಅವರು ಹೇಳಿದ್ದಾರೆ ಬೇಡ 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 ಅಂತ. ಮಕ್ಕಳ ಶಿಕ್ಷಣ ಸಂಬಂಧಪಟ್ಟಾಗ ನಿರ್ಣಯ ಮಾಡ್ತಾ ಇದೆ, ಇದ್ರ ಬಗ್ಗೆ ಚರ್ಚೆ ಮಾಡಿ. ಪರಿಣಾಮ ಬೀರುತ್ತಿದ್ದು ಹಾಗೂ ನೀವು ದಯವಿಟ್ಟು ಇದಕ್ಕೋಸ್ಕರ ಇವೆರಡು ವಿಚಾರಕ್ಕೋಸ್ಕರ ಮಾತ್ರವಲ್ಲದೆ ರಾಜ್ಯ ಸರ್ಕಾರದ ಪ್ರವೇಶ ನೀಡುವ ವಿಶೇಷ ಅಧಿವೇಶನ ಕರೀರಿ, ರೆಡಿ ಇದ್ದೀರಿ. ಇದನ್ನು ರದ್ದುಪಡಿಸಬೇಕೆಂದು ಕೋರಲಾಗಿದೆ. ಪರೀಕ್ಷೆಯಿಂದ ಕರ್ನಾಟಕಕ್ಕೆ ವಿನಾಯಿತಿ ನೀಡಬೇಕೆಂದು ಹಾಗೂ ಶಾಲಾ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರವು ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಅಂಕಣಗಳಾಧರಿಸಿ ವೈದ್ಯಕೀಯ ಕಾಲೇಜುಗಳಿಗೆ ನೀವೇನ್ ಮಾಡ್ತಿದ್ದೀರಿ? ಇಲ್ಲಿ ಕೂತ್ಕೊಂಡು ಜನರ ಬಗ್ಗೆ ಒಂದು ನಿಮಿಷ ಚರ್ಚೆ ಮಾಡುದಿಲ್ಲ. ಬಹಳಷ್ಟು ಜನರ ಬಗ್ಗೆ ಇದೆ, ಒಂದು ಅಭಿವೃದ್ಧಿಗೆ ಮಾತಾಡಲಿಲ್ಲ, ಜನರ ಕಷ್ಟಗಳೇ ಮಾತಾಡಲಿಲ್ಲ, ದಿನನಿತ್ಯ ಸಮಸ್ಯೆಗಳೇ ಮಾತಾಡಲಿಲ್ಲ. ಇಲ್ಲಿ ಕೂತ್ಕೊಂಡು ಒಟ್ಟಾಗಿ ನೀವು ಪ್ರಜೆ ಉಳಿಸುವರಂತ ನೀವು ಹೇಳ್ತೀರಿ, ಏನ್ ಮಾಡುದು? ಅಧಿನಿಯಮ 2019 ಕೇಂದ್ರ ಅಧಿನಿಯಮ 30ರ ಅಗತ್ಯ ಅಧ್ಯಕ್ಷರೇ, ಹಿಂದೆ ಕಾಂಗ್ರೆಸ್ ಇದ್ದಾಗ ಸರ್ಕಾರವನ್ನು 1983ರಲ್ಲೂ ಕೂಡ ಆಯೋಗ ರಿಪೋರ್ಟ್ ಕೊಟ್ಟಿದೆ. ಮಾನ್ಯ ಅಧ್ಯಕ್ಷರೇ, ಸಂಬಂಧಿಗಳು ನೀಟ್ ಪರೀಕ್ಷೆಯನ್ನು ಪೋಲಾಗದನ್ನ ತಡಿಬಹುದು, ನೀಟ್ ಪರೀಕ್ಷಾ ವ್ಯವಸ್ಥೆಯನ್ನು ರದ್ದುಪಡಿಸಬೇಕೆಂದು ದೇಶದಲ್ಲಿ ಕೇಂದ್ರ ಸರ್ಕಾರ ಒತ್ತಾಯಿಸಿ ಈಗ ಸಭೆಯ ಮಧ್ಯಕ್ಕೆ ಹಾಕುತ್ತೇನೆ. ನಿರ್ಣಯದ ಪರವಾಗಿ ಹೌದು ಎಂದು ಸೂಚಿಸಬೇಕು, ನಿರ್ಣಯದ ವಿರುದ್ಧವಾಗಿ ಇಲ್ಲ ಎಂದು ಸೂಚಿಸಬೇಕು. ನಿರ್ಣಯವು ಹೌದರ ಪರವಾಗಿದೆ ಎಂದು ಭಾವಿಸುತ್ತೇನೆ. ನಿರ್ಣಯ ಹೌದರ ಪರವಾಗಿದೆ. ನಿರ್ಣಯವು ಸರ್ವಾನುಮತದಿಂದ ಅಂಗೀಕೃತವಾಗಿದೆ. ಈಗ 4ನೇ ನಿರ್ಣಯ, ಅದು ಇಂಪಾರ್ಟೆಂಟ್ ನಿರ್ಣಯ. ಸ್ವಲ್ಪ ಕೇಳಿ, ಭಾಗವಹಿಸೋ ಚಿಂತೆ ಇಲ್ಲ, ಸ್ವಲ್ಪ ಮಾಹಿತಿ ಬನ್ನಿ, ಸ್ವಲ್ಪ ಕೇಳಿ. ಬೇಡ ಬೇಡ